ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕಚೇರಿ ಕೃಷ್ಣಾದಲ್ಲಿ ಸಂಪುಟ ಸಹೋದ್ಯೋಗಿಗಳು ಹಿರಿಯ ಮುಖಂಡರ ಜೊತೆ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್. ಕೆರೆಯಂತಾದ ಸಾರ್ವಜನಿಕ ರಸ್ತೆ ಕಣ್ಣೆತ್ತಿ ನೋಡದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಉತ್ತರ ಕನ್ನಡ ಪಡಿತರ ಅಕ್ಕಿ ಹಂಚಿಕೆ ಬಗ್ಗೆ ಜಿಲ್ಲಾಧಿಕಾರಿಯಿಂದ ಪ್ರಮುಖ ಮಾಹಿತಿ. ಬರದ ಸಂಕಷ್ಟದಲ್ಲಿ ರೈತನ ಬೆನ್ನಿಗೆ ನಿಂತ ಹೆಬ್ಬಾರ್, ಕೆರೆಗಳಿಗೆ ಹರಿಯುತ್ತಿದೆ ಜೀವಜಲ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ವತಿಯಿಂದ ತಹಶೀಲ್ದಾರರಿಗೆ ಮನವಿ. ನಗರಸಭೆ ಪೌರಾಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಬ್ರಹ್ಮಾವರದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ, ಕಾಲೇಜು ವಿದ್ಯಾರ್ಥಿಗಳಿಂದ ಕೆಸರುಗದ್ದೆಯಲ್ಲಿ ಕ್ರೀಡೆ. ತೀರಾ ಹದಗೆಟ್ಟ ಬ್ರಹ್ಮಾವರ ಸಾಲಿಕೇರಿ ಹೊನ್ನಾಳ ರಸ್ತೆ. ರಾಷ್ಟ್ರಪತಿಯವರೊಂದಿಗೆ ಔತಣಕೂಟಕ್ಕೆ ತೆರಳಿದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸುಜಾತಾರವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ ದೊಡ್ಡಳ್ಳಿ ಗ್ರಾಮಸ್ಥರು. ಸಮಸ್ತ ನಾಡಿನ ಜನತೆಗೂ, ನಮ್ಮೆಲ್ಲ ಜಾಹೀರಾತುದಾರರಿಗೂ ಹಾಗೂ ಕದಂಬ ನ್ಯೂಸ್ ಫಸ್ಟ್ ವೀಕ್ಷಕರೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತ್ಯಾಗ ಬಲಿದಾನಗಳಿಂದ ಪಡೆದ ಸ್ವಾತಂತ್ರ್ಯವನ್ನ ಕಾಪಾಡುವುದು ನಮ್ಮ ಕರ್ತವ್ಯ. ಸ್ವಾತಂತ್ರ್ಯದ ಈ ಅಮೂಲ್ಯ ದಿನದಂದು ದೇಶದ ಪ್ರಗತಿಗಾಗಿ ಮತ್ತು ಶಾಂತಿಗಾಗಿ ಒಗ್ಗಟ್ಟಾಗಿ ಶ್ರಮಿಸೋಣ. ಸಿಎಂ ಡಿಕೆ ಶಿವಕುಮಾರ್ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಬುಧವಾರ ಸಂಪುಟ ಸಹೋದ್ಯೋಗಿಗಳು ಹಾಗೂ ಹಿರಿಯ ಮುಖಂಡರ ಜೊತೆ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಕೆಜೆ ಜಾರ್ಜ್, ಸಚಿವರಾದ ಎಂಬಿ ಪಾಟೀಲ್, ಕೆಎಚ್ ಮುನಿಯಪ್ಪ, ಯುಟಿ ಖಾದರ್, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ವಿಧಾನಸಭೆಯ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಮೇಲ್ಮನೆ ಮಾಜಿ ಸ್ಪೀಕರ್ ಸುದರ್ಶನ್ ಮತ್ತಿತರರು ಭಾಗವಹಿಸಿದ್ದರು. ಶಿರಸಿ ತಾಲೂಕಿನ ನಾರಾಯಣಗುರು ನಗರ ಇಸಳೂರು ಗ್ರಾಮ ಪಂಚಾಯಿತಿಗೆ ಒಳಪಡುತ್ತದೆ. ಇಲ್ಲಿನ ನಿವಾಸಿಗಳು ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಗೆ ತಪ್ಪದೇ ತೆರಿಗೆ ಕಟ್ಟುತ್ತಾರೆ. ಆದರೂ ಸಹ ಇವರು ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕು 79 ವರ್ಷ ಕಳೆದರೂ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಇವತ್ತಿನ ತನಕ ಸುಸಜ್ಜಿತ ರಸ್ತೆಯಾಗಲಿ ಮತ್ತು ಚರಂಡಿ ವ್ಯವಸ್ಥೆಯಾಗಲಿ ಕಲ್ಪಿಸಲಾಗಿಲ್ಲ. ಸಂಬಂಧಿಸಿದ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಮತ್ತು ಸಾರ್ವಜನಿಕರ ಹಿತ ಕಾಪಾಡುವಲ್ಲಿ ಅಸಡ್ಡೆ ತೋರಿಸುತ್ತಿದ್ದಾರೆ ಎಂದು ಇಲ್ಲಿನ ನಿವಾಸಿಗಳು ಇಸಲೂರು ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲಿನ ರಸ್ತೆಗಳು ಮತ್ತು ಚರಂಡಿಗಳು ಸಂಪೂರ್ಣ ಹದಗೆಟ್ಟಿವೆ. ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಪಂಚಾಯತ್ ಸದಸ್ಯರುಗಳಿಗೆ ಹೇಳಬೇಕೆಂದರೆ ಅವರ ಅವಧಿ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಆದರೆ ಇಂಥ ವ್ಯವಸ್ಥೆಗಳನ್ನು ಸರಿಪಡಿಸಲು ಸರ್ಕಾರ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಆದರೆ ಈ ಆಡಳಿತಾಧಿಕಾರಿ ಇವತ್ತಿನವರೆಗೂ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಿಲ್ಲ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾರಾಯಣಗುರು ನಗರ 1ನೇ ಅಡ್ಡ ರಸ್ತೆ ಸೇರಿದಂತೆ ಅದರ ಸುತ್ತಮುತ್ತಲಿರುವ ಎಲ್ಲ ರಸ್ತೆಗಳು ಸಾರ್ವಜನಿಕ ಸಂಚಾರಕ್ಕೆ ಅಯೋಗ್ಯವಾಗಿದೆ. ಇದೇ ರಸ್ತೆಯಲ್ಲಿ ದೇವರಾಜ್ ಅರಸು ವಸತಿ ನಿಲಯವಿದ್ದು, ಆ ವಸತಿ ನಿಲಯದ ಮುಂದೆ ಬೃಹದಾಕಾರದ ಹೊಂಡವಿದ್ದು ನೀರು ತುಂಬಿಕೊಂಡಿದೆ. ವಸತಿ ನಿಲಯದ ವಿದ್ಯಾರ್ಥಿಗಳು ದಿನಾಲೂ ಕಾಲೇಜಿಗೆ ಹೋಗಬೇಕಾದರೆ ಮತ್ತು ಬರಬೇಕಾದರೆ ಈ ಹೊಂಡವನ್ನು ದಾಟಿಯೇ ಹೋಗಬೇಕು ಮತ್ತು ಬರಬೇಕು. ಅಕಸ್ಮಾತ್ ರಾತ್ರಿ ಏನಾದರೂ ಈ ರಸ್ತೆಯಲ್ಲಿ ಸಂಚರಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಪಾಯ ಸಂಭವಿಸುವುದಕ್ಕಿಂತ ಮುನ್ನ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಚರಂಡಿ ವ್ಯವಸ್ಥೆಗೆ ಹಾಗೂ ರಸ್ತೆ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲಿನ ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ಜಿಲ್ಲೆಯ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಇದೇ ಆಗಸ್ಟ್ ಮಾಹೆಯಲ್ಲಿ ಒಟ್ಟಿಗೆ ತಯಾರಿಸಲಾಗುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ವಿಶೇಷ ವಿತರಣೆಯಲ್ಲಿ ಜಿಲ್ಲೆಯ ಒಟ್ಟು 15,818 ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಪ್ರತಿ ಕಾರ್ಡ್ಗೆ ಒಟ್ಟು 70 ಕೆಜಿ ಉಚಿತ ಅಕ್ಕಿ ಸಿಗಲಿದೆ. ಅದೇ ರೀತಿ 2,88,833 ಆದ್ಯತಾ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ಒಟ್ಟು 10 ಕೆಜಿ ಅಕ್ಕಿಯನ್ನು ಹಂಚಿಕೆ ಮಾಡಲಾಗುತ್ತಿದ್ದು, ಪ್ರಸ್ತುತ ಜಿಲ್ಲೆಯ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣಾ ಪ್ರಕ್ರಿಯೆ ಭರದಿಂದ ಸಾಗಿದೆ. ಅರ್ಹ ಫಲಾನುಭವಿಗಳು ತಮ್ಮ ವ್ಯಾಪ್ತಿಯ ನ್ಯಾಯಬೆಲೆ ಅಂಗಡಿಗಳಲ್ಲಿ 2 ತಿಂಗಳ ಪಡಿತರಕ್ಕಾಗಿ ಮಾಹೆವಾರು ಪ್ರತ್ಯೇಕವಾಗಿ ಬೆರಳಚ್ಚು ನೀಡಿ ಉಚಿತವಾಗಿ ಆಹಾರ ಧಾನ್ಯ ಪಡೆಯಬಹುದಾಗಿದೆ.
ಒಂದು ವೇಳೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಪಡಿತರ ನೀಡಿದರೆ ಅಥವಾ ಉಚಿತ ಪಡಿತರಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟರೆ ಸಾರ್ವಜನಿಕರು ತಕ್ಷಣವೇ ಆಯಾ ತಾಲೂಕಿನ ಆಹಾರ ಶಿರಸ್ತೆದಾರರು, ಆಹಾರ ನಿರೀಕ್ಷಕರು ಅಥವಾ ಆಹಾರ ಇಲಾಖೆಯ ಉಪನಿರ್ದೇಶಕರನ್ನು ಸಂಪರ್ಕಿಸಬಹುದು. ಜೊತೆಗೆ ಉಚಿತ ಸಹಾಯವಾಣಿ ಸಂಖ್ಯೆ 1967ಕ್ಕೆ ಕರೆ ಮಾಡಿ ದೂರು ನೀಡಬಹುದು ಎಂದು ಜಿಲ್ಲಾಧಿಕಾರಿ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮಳೆ ಕೈಕೊಟ್ಟರೂ ರೈತನ ಹಿತ ಕಾಪಾಡುವ ಸಂಕಲ್ಪದೊಂದಿಗೆ ಬರದ ಕಷ್ಟದ ಸಂದರ್ಭದಲ್ಲಿ ಕ್ಷೇತ್ರದ ರೈತರ ಬದುಕಿಗೆ ನೀರು ಹರಿಸುವ ಮೂಲಕ ಕೃಷಿಯೇ ಬದುಕಿನ ಆಧಾರವಾಗಿರುವ ಗ್ರಾಮೀಣ ಪ್ರದೇಶಗಳ ರೈತರ ಆತಂಕ ದೂರ ಮಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕವಲಗಿ ಹೊಳೆಯಿಂದ ನೀರನ್ನು ಹರಿಸಿ ಕೆರೆಗಳನ್ನು ತುಂಬಿಸುವ ಭರದಿಂದ ರೈತರ ಬಾಳಲ್ಲಿ ಹೊಸ ಆಶಾಕಿರಣ ಮೂಡಿದಂತಾಗಿದೆ. ಮುಂಡಗೋಡು ತಾಲೂಕಿನ ಪಾಳ, ಕೋಡಂಬಿ, ಕಾತೂರ್, ನಾಗನೂರು, ಮಳಗಿ, ಓಣಿಕೇರಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ನಡೆಯುತ್ತಿದ್ದು, ಒಟ್ಟು 84 ಕೆರೆಗಳನ್ನು ತುಂಬಿಸುವ ಗುರಿಯಲ್ಲಿ ಈಗಾಗಲೇ 50 ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ. ಇದರಿಂದ ಕ್ಷೇತ್ರದ ಕುರಿತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಅಭಿಮಾನ ಮತ್ತಷ್ಟು ಹೆಚ್ಚಾಗಿದೆ. ಉತ್ತರ ಕನ್ನಡ ಜಿಲ್ಲಾ ವಿದ್ಯಾರ್ಥಿಗಳ ಸಂಘಟನೆಯ ವತಿಯಿಂದ ಕೆಎಸ್ಆರ್ಟಿಸಿ ಬಸ್ಸುಗಳ ಹಲವಾರು ಸಮಸ್ಯೆಗಳನ್ನು ಖಂಡಿಸಿ ನಗರದ ಕೇಂದ್ರ ಬಸ್ ನಿಲ್ದಾಣಗಳಲ್ಲಿ ಬಸ್ಸುಗಳನ್ನು ತಡೆದು ಬುಧವಾರ ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟಿಸಲಾಯಿತು. ಈ ಪ್ರತಿಭಟನೆಯನ್ನ ಪೊಲೀಸರು ಹತ್ತಿಕ್ಕುವ ಕೆಲಸ ಮಾಡಿದರು. ಆದರೂ ಸಹ ವಿದ್ಯಾರ್ಥಿಗಳು ಹಿಂಜರಿಯದೆ ತಹಶೀಲ್ದಾರ್ ಕಚೇರಿಯ ಎದುರು ಪ್ರತಿಭಟನೆ ಮಾಡಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಸಂಜಯ್ ಗಾಂವ್ಕರ್, ರಿತೀಶ್ ಶಾನ್ಭೋಗ್, ಶಶಾಂಕ್ ನಾಯ್ಕ್, ಧನಂಜಯ್ ನಾಯ್ಕ್, ದರ್ಶನ್ ಮಡಿವಾಳ್, ನಾಗರಾಜ್ ದೇಶಭಂಡಾರಿ, ಸ್ಫೂರ್ತಿ ಮಹೇಶ್, ಭೂಮಿಕಾ ಹೆಗಡೆ, ಅಪೇಕ್ಷಾ ಶಾನ್ಭಾಗ್, ಅಬ್ದಲ್, ಪ್ರಿಯಾ ನಾಯ್ಕ್, ಅನೂಪ್ ಗೌಡ, ಹರ್ಷಿತ್, ಗೌರೀಶ್, ಸುದೀಪ್, ಮನು, ನಿವೇದಿತಾ, ಹರ್ಷಿತಾ, ದೀಕ್ಷಾ ನಾಯ್ಕ್, ದೀಕ್ಷಾ ಹೆಗಡೆ, ಮಹಾಲಕ್ಷ್ಮಿ, ಭಾಗ್ಯ, ವರ್ಷಾ, ಧೃತಿ, ಅಯಾನ್, ಕಾರ್ತಿಕ್, ಸಿಂಚನಾ, ಜಲಜಾ, ನಮಿತಾ, ಹರ್ಷಿತಾ ನಾಯ್ಕ್, ರೇಣುಕಾ ಮರಾಠಿ, ಚೇತನಾ, ದೀಕ್ಷಾ ದೇವಾಡಿಗ ಹಾಗೂ ಇನ್ನಿತರ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದರ್ಜೆ ಕಾಲೇಜಿನಲ್ಲಿ ವಾಶ್ರೂಮ್ ಸರಿ ಇಲ್ಲ, ವಿದ್ಯಾರ್ಥಿನಿಯರದು ಕಟ್ಟಡ ಈಗಾಗಲೇ ಸೋರ್ತಾ ಇದೆ, ಕ್ರೀಡಾ ಶುಲ್ಕ ವರ್ಷದಿಂದ ವರ್ಷಕ್ಕೆ ಏರ್ತಾ ಇದೆ, ಹಲವಾರು ಸಮಸ್ಯೆಗಳಿವೆ. ಈಗ ಬಸ್ಸಿನ ಸಮಸ್ಯೆ ಹೇಳ್ಕೊಳ್ಳಿಕ್ ಬಂದಿದ್ವಿ. ಈಗ ಇವರು ಈ ರೀತಿ ಮಾಡಿದ ತಕ್ಷಣ ನಾವೆಲ್ಲ ಸಮಸ್ಯೆಗಳನ್ನು ಬಾಯಿ ಬಿಚ್ಚಿ ಹೇಳ್ಬೇಕಾಗ್ತದೆ. ಈಗ ಬಸ್ಗಳು ಸರಿಯಾದ ಸಮಯಕ್ಕೆ ಹೋಗಲ್ಲ. ಸಂಜೆ 6 ಗಂಟೆ ಹೋಗೋ ಬಸ್ 7:30 ಹೋಗ್ತಾ ಇದೆ. ವಿದ್ಯಾರ್ಥಿನಿಯರು ಮನೆ ಬಾಗಿಲಿಗೆ ಹೋಗಿ ಬಿಡ್ತಾರೆ. ಇವರು ಇಲ್ಲ, ಯಾವುದೋ ಒಂದು ಸ್ಟಾಪಲ್ಲಿ ಹಿಡ್ಕೊಂಡು ಕಾಡಲ್ಲಿ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಬಡ ವಿದ್ಯಾರ್ಥಿಗಳು ಇವತ್ತು ಅವ್ರು ಇಳ್ಕೊಂಡು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ರಾತ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡೋರು ಯಾರು? ಇವರು ಇವತ್ತು ಪೊಲೀಸರಿಂದ ನಮಗೆ ಏನೋ ಸ್ಟ್ರೈಕ್ ಮಾಡ್ತೀವಿ ಅಥವಾ ಧರಣಿ ಕೊಡ್ತೀವಿ ಅಂತ ಹೇಳಿದ್ರೆ ಪೊಲೀಸರಿಂದ ನಮ್ಗೆ ವಾರ್ನಿಂಗ್ ಮಾಡಿಸ್ತಾರೆ. ಇದೆಲ್ಲ ಯಾವ ಡಿಕ್ಟೇಟರ್ಶಿಪ್ನಲ್ಲಿ ಇವತ್ತು ಸಿರ್ಸಿಲ್ ನಡೀತಾ ಇದೆ? ನಮ್ಮ ಹಕ್ಕಿಗಾಗಿ ನಾವು ಹೋರಾಟನೂ ಮಾಡಬಾರ್ದಾಗಿದ್ರೆ ಇವ್ರಿಗೆ ಕೇಳಲಿಕ್ಕೆ 1 ನಿಮಿಷ ಪೇಷನ್ಸ್ ಇಲ್ಲ. ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೊಡಲ್ಲ. ಇದಕ್ಕೆಲ್ಲ ಇವತ್ತು ಕಾರಣಕರ್ತರು ಯಾರಾಗ್ತಾರೆ? ಸ್ಥಳೀಯ ಶಾಸಕರು ಜವಾಬ್ದಾರಿಯನ್ನು ಹೊತ್ತು ಇವತ್ತು ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೊರತು ನಾವು ಇಲ್ಲಿಂದ ಹೇಳೋದಿಲ್ಲ. ಕನ್ನಡ ಜಿಲ್ಲಾ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಕೈಗೊಂಡಿದ್ವಿ. ಕಾರಣ ಇಷ್ಟೇ, ನಮ್ಗಾಗ್ತಿರೋ ಸಮಸ್ಯೆ ಬಗ್ಗೆ ನಾವು ಇದನ್ನು ಪರಿಹಾರ ಕೇಳೋಕ್ಕಿಂತ ಬರ್ತಾ ಇದ್ವಿ. ಏನು ಸಮಸ್ಯೆ ಇದ್ದಿದ್ದು ಬರೀ ಬಸ್ಸಿಂದೊಂದು ನಾವು ಇದು ತಂದಿರೋದು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೇನು ಉಪ ತಹಶೀಲ್ದಾರ್ ಮಾತಾಡ್ತಿದ್ದಾರೋ ಅವರ ಒಂದು ಪ್ರಕ್ರಿಯೆ ಆ ಥರ ಇರೋದ್ರಿಂದ ನಾವು ಇವತ್ತು ಎಲ್ಲ ಸಮಸ್ಯೆನ ಮುಂದೆ ಇಡಬೇಕಾಗಿದೆ. ಕಾಲೇಜಲ್ಲಿ ಫಸ್ಟ್ ನೀವು ಬಸ್ ಇಳಿದ ತಕ್ಷಣ ನಿಮ್ಗೆ ಕಾಣದೆ ಅಲ್ಲೆಲ್ಲ ಫುಲ್ ಗಲೀಜು, ಓಡಾಡೋಕ್ಕಾಗಲ್ಲ. ಮಳೆಗಾಲದಲ್ಲಂತೂ ಎಲ್ಲರ ಮನೆ ಮುಂದಿರೋ ಕೊಜರುಗುಂಡಿ ನೀರು ಸೀದಾ ರೋಡಿಗೆ ಬರ್ತದೆ. ಹೋದ್ಸಲ ಇದನ್ನು ಕ್ಲೀನ್ ಮಾಡಿಸಿದ್ರು, ಮತ್ತು ಇದೇ ಥರ ತಪ್ಪೇ ಇಲ್ಲಿ ಆಗ್ತಾ ಉಂಟು. ಹಾಗೆ ಕಾಲೇಜ್ ಒಳಗಡೆ ಬಂದರೆ ವಾಶ್ರೂಮ್ ಹೆಣ್ಮಕ್ಳಿಗೆ ಎಷ್ಟು ಅವಶ್ಯಕ ಅನ್ನೋದು ನಿಮಗೆ ಗೊತ್ತು. ಅಲ್ಲಿ ಕಾಲಿಡೋಕ್ಕಾಗಲ್ಲ, ಫುಲ್ಲು ನೀರು ಉಂಟು, ಮತ್ತು ಒಳಗಡೆ ವಾಶ್ರೂಮ್ನ ಯೂಸ್ ಮಾಡೋಕ್ಕಾಗಲ್ಲ, ಅಷ್ಟು ಗಲೀಜಿತ್ತು. ಅಂಥದ್ರಲ್ಲೂ ವಿದ್ಯಾರ್ಥಿಗಳು ಹೋಗ್ತಾರೆ. ಎಷ್ಟೋ ವಿದ್ಯಾರ್ಥಿನಿಯರು ಅಲ್ಲಿ ಹೋಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಕಾಲಿಡ್ಲಿಕ್ಕೆ ಆಗ್ತಿಲ್ಲ. ವಾಶ್ರೂಮಿಗೆ ಡೈಲಿ ಹೋಗಿಲ್ಲ ಅಂದರೆ ಎಷ್ಟೋ ಸಮಸ್ಯೆಗಳಾಗ್ತದೆ. ಇದನ್ನೆಲ್ಲ ಪರಿಹಾರ ಯಾರು ಕೊಡ್ತಾನೆ ಇಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಗ್ತಾ ಇಲ್ಲ. ಮಾತಾಡೋಣ ಅಂತ ಬಂದರೆ ಭಾಷಣ ಅಂತ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ನ್ಯಾಯ ಬೇಕು. ಇದ್ರ ಜೊತೆಗೆ ಯಾರು ಮಾತಾಡಿದ್ರು ವಿದ್ಯಾರ್ಥಿಗಳ ಜೊತೆ ಅಸಭ್ಯವಾಗಿ ಯಾರು ಮಾತಾಡೋದಲ್ಲ ಅವ್ರು ಉಪ ತಹಶೀಲ್ದಾರರು ಸಸ್ಪೆಂಡ್ ಆಗಬೇಕು, ಇಲ್ಲ ಟ್ರಾನ್ಸ್ಫರ್ ಆಗಬೇಕು. ಇವೆರಡು ಆಗೋವರೆಗೆ ನಾವು ಯಾರು ಇಲ್ಲಿಂದ ಎದ್ದೇಳಲ್ಲ. ನಿಮ್ಮ ಹೆಸರು? ಸ್ಫೂರ್ತಿ ಮಹೇಶ್. ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ ಮತ್ತು ಖಾಸಗಿ ಕಚೇರಿ ಹಾಗೂ ಅಂಗಡಿಗಳಲ್ಲಿ ಕನ್ನಡದ ಹೊರತಾಗಿ ಪರಭಾಷೆಯ ನಾಮಫಲಕಗಳನ್ನು ಹಾಕಿದ್ದು ಕಂಡುಬಂದಿದ್ದು, ಕರ್ನಾಟಕ ಸರ್ಕಾರದ ಆದೇಶದಂತೆ ಅನುಪಾತವನ್ನು ಸರಿಯಾಗಿ ಅನುಸರಿಸುತ್ತಿಲ್ಲ.
ಆದುದರಿಂದ ತಾವುಗಳು ಅನುಪಾತದಂತೆ ಆಡಳಿತ ಭಾಷೆ ಕನ್ನಡವನ್ನು ಜನಸಾಮಾನ್ಯರಿಗೆ ತಿಳಿಯುವಂತೆ ಪತ್ರ ವ್ಯವಹಾರ ಹಾಗೂ ನಾಮಫಲಕಗಳನ್ನು ಅಳವಡಿಸಲು ನಿರ್ದೇಶನ ನೀಡಿ ಆದೇಶ ಹೊರಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಕಾರ್ಯಕರ್ತರು ಬುಧವಾರ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕಚೇರಿ ಹಾಗೂ ಅಂಗಡಿಗಳಲ್ಲಿ ಕನ್ನಡದ ಹೊರತಾಗಿ ಪರಭಾಷೆಯ ನಾಮಫಲಕಗಳನ್ನು ಹಾಕಿದ್ದು ಕಂಡುಬಂದಿದ್ದು, ಕರ್ನಾಟಕ ಸರ್ಕಾರದ ಆದೇಶದಂತೆ ಅನುಪಾತವನ್ನು ಸರಿಯಾಗಿ ಅನುಸರಿಸುತ್ತಿಲ್ಲ ಎಂದು ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಕಾರ್ಯಕರ್ತರಿಂದ ಬುಧವಾರ ನಗರಸಭೆ ಎದುರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಿಂದ ಶಿರೂರು ತನಕದ ಕುಂದಾಪುರ ಕನ್ನಡ ಭಾಷೆಯು ಇಲ್ಲಿನ ಜನಪದ ಬದುಕಿನೊಂದಿಗೆ ಬೆಸೆದ ಕಾರಣ ಪ್ರತಿ ವರ್ಷ ಆಟಿ ಅಮಾವಾಸ್ಯೆಯೆಂದು ಆಚರಿಸುವ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಅಂಗವಾಗಿ ಬ್ರಹ್ಮಾವರ ಬಳಿಯ ಸಾಲಿಕೇರಿಯಲ್ಲಿ ಬುಗುರಿ ಗ್ರಾಮೀಣ ಕ್ರೀಡೆಗಳ ಉತ್ಸವ ನಾನಾ ಸಂಘ ಸಂಸ್ಥೆಗಳ ಸಹಕಾರದಿಂದ ಬ್ರಹ್ಮಾವರ SMS ಕಾಲೇಜು ವಿದ್ಯಾರ್ಥಿಗಳಿಂದ ಜರುಗಿತು. ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರಥಮವಾಗಿ ನಡೆಯುತ್ತಿರುವ ಈ ಕ್ರೀಡೆ ಮಣ್ಣಿನೊಂದಿಗೆ ಮಾನವನ ಸಂಬಂಧವನ್ನು ಕಲ್ಪಿಸುವ ಕುರಿತು ಮಾಡಲಾದ ಕ್ರೀಡೆಯಲ್ಲಿ ವಾಲಿಬಾಲ್, ಕಬಡ್ಡಿ, ಕೆಸರಿನಲ್ಲಿ ಓಟ, ಹಗ್ಗ ಜಗ್ಗಾಟ, ಪಿರಾಮಿಡ್ ಸೇರಿದಂತೆ ಅನೇಕ ಗ್ರಾಮೀಣ ಜನಪದ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ದರು. SMS ಕಾಲೇಜಿನ ಪ್ರಿನ್ಸಿಪಾಲ್ ರೋಬರ್ಟ್ ರೋಡ್ರಿಗಸ್, ಬ್ರಹ್ಮಾವರ ರೋಟರಿ ಅಧ್ಯಕ್ಷ ಪ್ರಮೋದ್ ಶೆಟ್ಟಿ, ನಾನಾ ಪ್ರಮುಖರಾದ ಬಿರ್ತಿ ರಾಜೇಶ್ ಶೆಟ್ಟಿ, ಅಣ್ಣಯ್ಯ ದಾಸ್, ಮಿಲ್ಟನ್ ಒಲಿವೇರಾ, ಅಲ್ವಾರಿಸ್, ಸಚಿನ್ ಪೂಜಾರಿ, ಎಸ್ ನಾರಾಯಣ್ ಇನ್ನಿತರರು ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಿದ್ದರು. ನಮಸ್ಕಾರ. ಇವತ್ತು ನಮ್ಮ SMS ಕಾಲೇಜಿನ ಹೆಸರು ಕಟ್ಟಂಗ ಒಂದು ನಮ್ಮ SMS ಮಕ್ಕಳಿಗಂತ ನಮ್ಮ ಕೆಸರಿದ ನಮ್ಮ ಮಣ್ಣಿನ ಸೊಗಡಿನ ಆಯೋಜನೆ ಮಾಡಿದ್ದು ಕೆಸರಿಗೂ ಒಂದು ದಿನ ಅಂತ ಮಾಡ್ತಾ ಇದ್ರು. ಈ ಕಾರ್ಯಕ್ರಮ ತುಂಬಾ ಬಾರಿ ಚಂದದಂಗಾದಿತ್ತು. ಇದು ವಿಷಯ ಎಂತ ಗೊತ್ತುಂಟ, ಇದು ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನನೇ ಸಹ ನಾವು ಇದನ್ನ ಆಚರಣೆ ಮಾಡ್ತಿದ್ದ. ನಮ್ಮ ಮಣ್ಣಿನ ಸೊಗಡು ಬಗ್ಗೆ ನಾವೇ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಇವತ್ತು ಈ ಕಾರ್ಯಕ್ರಮದಂಗ ವಿದ್ಯಾರ್ಥಿಗಳಿಗಾಗಿ ನಾವು ಒಂದು ಹಾಳಿ ಕಡಿ ಓಟ ಇರ್ಬೋದು, ಮೊಸರು ಕುಡಿಕೆ ಓಟ ಇರ್ಬೋದು, ಒಂದಿಷ್ಟು ಗೇಮ್ಸ್ ಅರೇಂಜ್ ಮಾಡಿತ್ತು. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡು ಬಗ್ಗೆ ಇದು ನಮ್ಮ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ. ಇದು ತುಂಬಾ ಒಂದು ಅದ್ಭುತ ರೀತಿಯಲ್ಲಿ ಮೂಡಿ ಬಂದಿದೆ. ಪ್ರಥಮ ದರ್ಜೆ ಕಾಲೇಜುಗಳ ಇತಿಹಾಸದಲ್ಲಿ SMS ಕಾಲೇಜು ಬ್ರಹ್ಮಾವರ ಪ್ರಪ್ರಥಮವಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಗ್ರಾಮೀಣ ಕ್ರೀಡಾಕೂಟ, ಕುಂದಾಪುರ ದಿನಾಚರಣೆ ಇದೆರಡನ್ನು ಕೂಡ ಆಯೋಜಿಸ್ತಾ ಬಂದಿದೆ. ಈ ದಿವಸ ವಿಶೇಷವಾಗಿ ನಾವು ಬುಗುರಿ ಎನ್ನುವ ನಾಮಾಂಕಿತದೊಂದಿಗೆ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಇಂದಿನ ಯುವ ಸಮುದಾಯ ಮಣ್ಣಿನಿಂದ ಅಥವಾ ಕೆಸರಿನಿಂದ ದೂರ ಆಗ್ತಾ ಇದೆ, ಕೃಷಿಯಿಂದ ದೂರ ಆಗ್ತಾ ಇದೆ. ಆ ನೆಲೆಯಲ್ಲಿ ಕೃಷಿಯಿಂದ ತೊಡಗಿಸಿಕೊಳ್ಳುವಿಕೆ ಮತ್ತು ಮಣ್ಣಿನ ಮೂಲಕ ಬೆಳೆದ ಮನುಷ್ಯ ಮಣ್ಣನ್ನು ಹೇಗೆ ಅಲಂಕರಿಸಿ ಅಥವಾ ಅದರ ಮೂಲಕ ಹೇಗೆ ತನ್ನನ್ನು ತಾನು ಬೆಳೆಸಬಹುದು ಅನ್ನೋ ಒಂದು ಪ್ರಮುಖ ಸಂದೇಶವನ್ನು ಯುವ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಾರುವ ಪ್ರಯತ್ನ ಈ ಕಾರ್ಯಕ್ರಮಗಳ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬ್ರಹ್ಮಾವರದ ಸುತ್ತಮುತ್ತಲಿನ ಹಲವಾರು ಸಂಘಟನೆಗಳು ಹಾಗೆ ಈ ಸಾಲಿಕೇರಿಯ ಸುತ್ತಮುತ್ತಲಿನ ಹಲವಾರು ಮನೆಯವರು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೆ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೆ, ನಮ್ಮ ಆಫೀಸ್ ಮೆಂಬರ್ಸ್ಗೆ ಹಾಗೆ ಎಲ್ಲ ಇಲ್ಲಿರುವ ಆಸುಪಾಸಿನ ಎಲ್ಲ ಮನೆಯವರಿಗೆ ನಾವು ಗ್ರಾಮೀಣ ಭಾಗದಲ್ಲೂ ಕೂಡ ಬಹುತೇಕ ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣಗೊಂಡು ಉತ್ತಮ ಸಂಚಾರ ವ್ಯವಸ್ಥೆ ಇದ್ದರೂ ಹಲವಾರು ಶಾಲಾ ಬಸ್, ಪ್ರಯಾಣಿಕರ ಬಸ್, ನೂರಾರು ಮನೆಗಳು, ದೇವಸ್ಥಾನ, ಕೈಗಾರಿಕೆ ಕೇಂದ್ರ ಇರುವ ಬ್ರಹ್ಮಾವರ, ಉಪ್ಪಿನಕೋಟೆ, ಸಾಲಿಕೇರಿ, ಹೊನ್ನಾಳ ರಸ್ತೆ ಮಾತ್ರ 5 ಸಂಸದರು 4 ಶಾಸಕರು ಆಡಳಿತ ಮಾಡಿದರೂ ಇದೊಂದು ರಸ್ತೆ ಇನ್ನೂ ಡಾಮರು ರಸ್ತೆಯಲ್ಲಿಯೇ ಇದ್ದು ಸಂಚಾರಕ್ಕೆ ತೀರಾ ಸಂಕಷ್ಟ ಎದುರಾಗಿದೆ. ಇಲ್ಲಿನ ಗರಡಿ ಬಳಿ ನಾಗಬನ, ಕುಮಾರ್ ಚಾವಡಿ, ಶ್ರೀ ಬ್ರಹ್ಮಲಿಂಗ ವೀರಭದ್ರ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ವೈದ್ಯನಾಥ ದೇವಸ್ಥಾನದಿಂದ ಹೊನ್ನಾಳ ಹೋಗುವ ರಸ್ತೆ ಅದೆಷ್ಟೋ ವರ್ಷಗಳಿಂದ ಡಾಮರು ರಸ್ತೆಯಲ್ಲೇ ಇದ್ದು ಬಹುತೇಕ ಗುಂಡಿಗಳೇ ತುಂಬಿ ಸಂಚಾರಕ್ಕೆ ತೀರಾ ಸಂಕಷ್ಟವಾಗಿದೆ. ಇಲ್ಲಿನ ವಾರಂಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಅಗಲೀಕರಣ ಮತ್ತು ಕಾಂಕ್ರೀಟ್ ರಸ್ತೆ ಮಾಡುವಂತೆ ಸಂಬಂಧಿಸಿದ ಇಲಾಖೆಗೆ ಅನೇಕ ವರ್ಷದಿಂದ ಮನವಿ ಮಾಡಿದರೂ ಇನ್ನೂ ಕಾರ್ಯಗತವಾಗಿಲ್ಲವಾದ ಕಾರಣ ಇಲ್ಲಿನ ಜನರು ಪ್ರತಿಭಟನೆಯ ಸಿದ್ಧತೆಯಲ್ಲಿದ್ದು ಆದಷ್ಟು ಬೇಗನೆ ರಸ್ತೆ ಕಾಮಗಾರಿ ಮಾಡಿ ಸಾರ್ವಜನಿಕರ ಬೇಡಿಕೆ ನೆರವೇರಿಸಬೇಕಾಗಿದೆ.
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೊಂದಿಗೆ ಆಗಸ್ಟ್ 15ರಂದು ಔತಣಕೂಟಕ್ಕೆ ತೆರಳಲು ಇಂದು ದೆಹಲಿಗೆ ಪ್ರಯಾಣ ಬೆಳೆಸಿದ ಅಪ್ಪಟ ಗ್ರಾಮೀಣ ಪ್ರತಿಭೆ ಕುಮಾರಿ ಸುಜಾತ ಸುರೇಶ್ ನಾಯ್ಕ್ ಮತ್ತು ಅವರ ಪಾಲಕರಿಗೆ ಇಂದು ಸಂಜೆ ದೊಡ್ಡನಳ್ಳಿ ಗ್ರಾಮಸ್ಥರು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆವಿ ಹೆಗಡೆ ದೊಡ್ಡನಳ್ಳಿ ವಹಿಸಿದ್ದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಘುಪತಿ ಪಾಂಡು ನಾಯ್ಕ್ ಬ್ಯಾಗದ್ದೆ, ಹಿರಿಯ ಗ್ರಾಮಸ್ಥರಾದ ರಾಮ ಹನುಮಂತ್ ಜೋಗಿ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಜಗದೀಶ್ ನಾಯ್ಕ್ ಅಜ್ಜಿಬಳ, ಗ್ರಾಮ ಪಂಚಾಯತ್ ಸಿಬ್ಬಂದಿ ರಾಜೇಂದ್ರ ಗುನಗ ಭದ್ರಾಪುರ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಿರ್ವಹಣೆ ಸಾಮಾಜಿಕ ಕಾರ್ಯಕರ್ತ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಚೇರಿ ಕೃಷ್ಣಾದಲ್ಲಿ ಸಂಪುಟ ಸಹೋದ್ಯೋಗಿಗಳು ಹಿರಿಯ ಮುಖಂಡರ ಜೊತೆ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್. ಕೆರೆಯಂತಾದ ಸಾರ್ವಜನಿಕ ರಸ್ತೆ ಕಣ್ಣೆತ್ತಿ ನೋಡದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಉತ್ತರ ಕನ್ನಡ ಪಡಿತರ ಅಕ್ಕಿ ಹಂಚಿಕೆ ಬಗ್ಗೆ ಜಿಲ್ಲಾಧಿಕಾರಿಯಿಂದ ಪ್ರಮುಖ ಮಾಹಿತಿ. ಬರದ ಸಂಕಷ್ಟದಲ್ಲಿ ರೈತನ ಬೆನ್ನಿಗೆ ನಿಂತ ಹೆಬ್ಬಾರ್, ಕೆರೆಗಳಿಗೆ ಹರಿಯುತ್ತಿದೆ ಜೀವಜಲ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ವತಿಯಿಂದ ತಹಶೀಲ್ದಾರರಿಗೆ ಮನವಿ. ನಗರಸಭೆ ಪೌರಾಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಬ್ರಹ್ಮಾವರದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ, ಕಾಲೇಜು ವಿದ್ಯಾರ್ಥಿಗಳಿಂದ ಕೆಸರುಗದ್ದೆಯಲ್ಲಿ ಕ್ರೀಡೆ. ತೀರಾ ಹದಗೆಟ್ಟ ಬ್ರಹ್ಮಾವರ ಸಾಲಿಕೇರಿ ಹೊನ್ನಾಳ ರಸ್ತೆ. ರಾಷ್ಟ್ರಪತಿಯವರೊಂದಿಗೆ ಔತಣಕೂಟಕ್ಕೆ ತೆರಳಿದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸುಜಾತರವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ ದೊಡ್ಡನಳ್ಳಿ ಗ್ರಾಮಸ್ಥರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.